ಇಂದು ಕರ್ನಾಟಕ ಮಾಧ್ಯಮ ಅಕಾಡೆಮಿ ವತಿಯಿಂದ ಪತ್ರಿಕೋದ್ಯಮದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂಥ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಪತ್ರಕರ್ತರಿಗೆ ಎಐ ಬಳಕೆ ಹಾಗೂ ಡಿಜಿಟಲ್ ಸವಾಲುಗಳ ನಿರ್ವಹಣೆ ಕುರಿತು ಒಂದು ದಿನ ತರಬೇತಿ ಕಾರ್ಯಕ್ರಮವನ್ನು ಇಂದು ಬೆಂಗಳೂರಿನ ಕುಮಾರಕೃಪಾ ಅತಿಥಿ ಗೃಹದಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಂದರೆ ಪತ್ರಿಕಾ ರಂಗದಲ್ಲಿ ಎಐ ಬಳಕೆ ಯಾವ ರೀತಿ ಬಳಸ್ಕೊಳ್ಳಬಹುದು ಹಾಗೂ ಡಿಜಿಟಲ್ ಸವಾಲುಗಳು ಹೇಗಿರುತ್ತವೆ ಎಂಬುದನ್ನು ಇಲ್ಲಿ ತಿಳಿಸಿಕೊಡಲಾಗುತ್ತದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷರು ಆಯಿಷಾ ಖಾನಂ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಿದ್ದು, ಈ ಕಾರ್ಯಕ್ರಮದ ಮತ್ತಷ್ಟು ಮಾಹಿತಿಯನ್ನು ತಿಳಿಸಿಕೊಡಲು ನಮ್ಮ ಜೊತೆ ಇದ್ದಾರೆ ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಕಾರ್ಯದರ್ಶಿಯಾಗಿರುವ ಸಹನಾ ಎಂ ಅವರು. ಬನ್ನಿ, ಏನು ಹೇಳ್ತಾರೆ ಕೇಳೋಣ. ಇದು ಈಗ ತಂತ್ರಜ್ಞಾನ ತುಂಬ ಬದಲಾವಣೆ ಆಗ್ತಾ ಉಂಟು. ಆಮೇಲೆ AI ಬಂದಿರೋದ್ರಿಂದ ಎಲ್ಲ ಫೀಲ್ಡ್ಗಳಲ್ಲಿಯೂ ಪತ್ರಿಕೋದ್ಯಮದಲ್ಲಿಯೂ ಕೂಡ ಜಾಬ್ ಲಾಸ್ ಆಗ್ತದೆ. ಆಮೇಲೆ ಅದು ಎಲ್ಲವನ್ನೂ ರೀಪ್ಲೇಸ್ ಮಾಡ್ತದೆ ಅನ್ನೋ ಕೆಲವು ತಪ್ಪು ಕಲ್ಪನೆಗಳು ಉಂಟು. ಆಮೇಲೆ ಇದನ್ನು ನಾವು ಸದ್ಬಳಕೆ ಮಾಡ್ಕೊಳ್ಬೋದು, ನಮ್ಮ ಅಸಿಸ್ಟೆಂಟ್ ಥರ ಬಳಕೆ ಮಾಡ್ಕೊಳ್ಬೋದು ಅನ್ನೋ ಇದು ಕೂಡ ಒಂದು 2 ವರ್ಷನ್ ಇದೆ. ಸೊ ಏನು ಫ್ಯಾಕ್ಟ್ ಏನು ಅದನ್ನು ಈ ಸಣ್ಣ ಪತ್ರಿಕೆಗಳ ಸಂಪಾದಕರಿಗೆ ತಿಳಿಸಿ ಅವರು ಅದನ್ನು ಅವರ ಪತ್ರಿಕೆಯನ್ನು ಉತ್ತಮಪಡಿಸಲಿಕ್ಕೆ ಯಾವ ರೀತಿ ಬಳಸ್ಕೊಳ್ಬಹುದು ಅದನ್ನು ತಿಳಿಸುವುದು. ಆಮೇಲೆ ಈಗ ಇದರಿಂದಾಗಿ ಈ AI ಬಳಕೆಯಿಂದಾಗಿ ಬಹಳಷ್ಟು ಸುಳ್ಳು ಸುದ್ದಿಗಳು ಇನ್ನೂ ಜಾಸ್ತಿ ವ್ಯಾಪಕವಾಗಿ ಹಬ್ತಾ ಇದೆ. ಇದನ್ನೆಲ್ಲ ಅವರು ಹೇಗೆ ತಡೆಗಟ್ಟಲಿಕ್ಕೆ ಏನೇನು ಎಚ್ಚರಿಕೆ ವಹಿಸಬೇಕು, ಈ ಎಲ್ಲ ಪರಿಕಲ್ಪನೆ ಒಂದು ಮನಸ್ಸಲ್ಲಿ ಇಟ್ಟುಕೊಂಡು ನಮ್ಮ ಅಧ್ಯಕ್ಷರಾದ ಆಯಿಷಾ ಖಾನಂ ಅವರು ಈ ತರಬೇತಿಯನ್ನು ಆಯೋಜನೆ ಮಾಡಲಿಕ್ಕೆ ಒಂದು ನಮಗೆ ಪ್ರೇರಣೆ ಕೊಟ್ಟಿರೋದು. ಇಲ್ಲಿ ಇನ್ನೊಂದು ಏನು ಅಂತಂದರೆ, ಈ ಡಿಜಿಟಲ್ ಎಲ್ಲ ಪ್ರಿಂಟ್ ಮೀಡಿಯಾ ಅವಸಾನ ಕಾಣ್ತಾ ಉಂಟು. ಅವರಿಗೆ ಇನ್ನು ಬದುಕೇ ಇಲ್ಲ, ಫ್ಯೂಚರ್ ಇಲ್ಲ ಅಂತ ಹೇಳುವಾಗ ಅವರು ಯಾವ ರೀತಿ ಅವರು ಏನು ಬದಲಾವಣೆ ಮಾಡಿಕೊಳ್ಬೇಕು. ಈಗ ಒಂದು ಮೀಡಿಯಾ ಕನ್ವರ್ಜೆನ್ಸಿನ ಯುಗದಲ್ಲಿ ನಾವಿದ್ದೇವೆ. ಈಗ ಪ್ರತಿ ಪ್ರಿಂಟ್ ಮೀಡಿಯಾದಲ್ಲೂ ಒಂದು ಯೂಟ್ಯೂಬ್ ಚಾನಲ್ ಇರ್ತದೆ, ಒಂದು ನ್ಯೂಸ್ ಪೋರ್ಟಲ್ ಇರ್ತದೆ ಪ್ರತಿ ಪ್ರಿಂಟ್ ಪತ್ರಿಕೆಗೂ. ಅದೇ ಥರ ಇವರು ಕೂಡ ಏನೇನು ಮಾಡಿಕೊಳ್ಬಹುದು, ಇವರು ಮೀಡಿಯಾ ಕನ್ವರ್ಜೆನ್ಸನ್ನು ಯಾವ ರೀತಿಯಲ್ಲಿ ಅವರ ಪತ್ರಿಕೆಗೆ ಸೂಟ್ ಆಗೋ ರೀತಿಯಲ್ಲಿ ಮಾಡ್ಕೊಳ್ಬೋದು, ಇದರ ಬಗ್ಗೆ ಅವರಿಗೆ ಒಂದು ಐಡಿಯಾ ಕೊಡುವ ದೃಷ್ಟಿಯಿಂದ ನಾವು ಈ ತರಬೇತಿಯನ್ನು ಆಯೋಜನೆ ಮಾಡಿದ್ದೇವೆ. ಒಂದು 33 ಜನ ವಿವಿಧ ಪತ್ರಿಕೆಗಳ ಸಂಪಾದಕರು ಇದರಲ್ಲಿ ಭಾಗವಹಿಸಿದ್ದಾರೆ. ಇದು SCSP TSP ಅಡಿಯಲ್ಲಿ ನಾವು ಮಾಡ್ತಾ ಇರುವಂತಹ ಕಾರ್ಯಕ್ರಮ. ಈ AI ಬಗ್ಗೆ ಅಕಾಡೆಮಿಯಿಂದ ಬೇರೆ ವಿಭಾಗ ಮಟ್ಟದಲ್ಲೂ ಬೇರೆ ಎಲ್ಲ ಪತ್ರಕರ್ತರಿಗೂ ಟ್ರೈನಿಂಗ್ ಮಾಡ್ತಾ ಇದ್ದೇವೆ. ಇದು ಸಂಪಾದಕರಿಗೆ ಅವರ ಅಗತ್ಯತೆಗಳನ್ನು ಗಮನದಲ್ಲಿ ಇಟ್ಟುಕೊಂಡು ರೂಪಿಸಿರುವಂತಹ ಒಂದು ದಿನದ ತರಬೇತಿ. ರಾತ್ರೋರಾತ್ರಿ ಎಲ್ಲ ಆಗ್ತದೆ ಅಂತಲ್ಲ, ಆದರೆ ಅವರು ಖಂಡಿತವಾಗ್ಲೂ ಹೊಸ ಆಲೋಚನೆಯನ್ನು ಅಳವಡಿಸಿಕೊಳ್ಳಿಕ್ಕೆ ಈ ತರಬೇತಿ ಹೆಲ್ಪ್ಫುಲ್ ಆಗ್ಬೋದು ಅಂತ ನನಗೆ ಅನ್ನಿಸ್ತದೆ. ಕರ್ನಾಟಕದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಂಪಾದಕರಿಗೋಸ್ಕರ ಆಯೋಜನೆ ಮಾಡಿರುವಂತಹ ಕಾರ್ಯಾಗಾರ. ಮುಖ್ಯವಾಗಿ ಇವತ್ತು ಸ್ಥಳೀಯ ಪತ್ರಿಕೆಗಳು ಭಾಳ ದೊಡ್ಡ ಚಾಲೆಂಜನ್ನು ಫೇಸ್ ಮಾಡ್ತಾ ಇದ್ದೇವೆ. ಒಂದು ಕಡೆಗೆ ಡಿಜಿಟಲ್ ಮೀಡಿಯಾ, ಸೋಷಿಯಲ್ ಮೀಡಿಯಾಗಳ ಅಬ್ಬರ ಒಂದು ಕಡೆಗಿದೆ, ಇನ್ನೊಂದು ಕಡೆಗೆ ದೃಶ್ಯ ಮಾಧ್ಯಮ ಮತ್ತು ದೊಡ್ಡ ಮಟ್ಟದ ಪತ್ರಿಕೆಗಳು ಇವೆ. ಇವುಗಳ ನಡುವೆ ಇವತ್ತು ಸ್ಥಳೀಯ ಪತ್ರಿಕೆಗಳು ಸ್ಪರ್ಧಿಸೋದು ಬಹಳ ಚಾಲೆಂಜಿಂಗು. ಆದರೆ ಟೆಕ್ನಾಲಜಿ ಇವತ್ತು ಸ್ಥಳೀಯ ಪತ್ರಿಕೆಗಳನ್ನು ಕೂಡ ಒಂದು ರೀತಿ ಎಂಪವರ್ ಮಾಡೋ ಸಾಧ್ಯತೆಗಳಿದೆ. ಅಂದರೆ ಸ್ಥಳೀಯ ಪತ್ರಕರ್ತರಿಗೆ, ಸಂಪಾದಕರಿಗೆ ಹೊಸ ಕಾಲದ ತಂತ್ರಜ್ಞಾನವನ್ನು ಬಳಸಿಕೊಂಡು ಹೇಗೆ ತಮ್ಮ ಸಂಸ್ಥೆಯನ್ನು ಎಲ್ಲ ಸವಾಲುಗಳನ್ನು ಎದುರಿಸೋಕ್ಕೆ ಸಮರ್ಥವಾಗಿ ಬೆಳೆಸ್ಬೋದು ಅನ್ನುವಂಥದ್ದು ಇವತ್ತು 2-3 ಚರ್ಚೆಗಳು ಅದೇ ರೀತಿ ನಡೀತಾ ಇದೆ. ಸ್ಥಳೀಯ ಪತ್ರಿಕೆಗಳು ಹೇಗೆ ಈ ಕಾಲದಲ್ಲೂ ಅಂದರೆ ಡಿಜಿಟಲ್ ಯುಗದಲ್ಲೂ ಕೂಡ ಹೇಗೆ ಪ್ರಸ್ತುತವಾಗ್ಬೋದು, ಮತ್ತು AI ತಂತ್ರಜ್ಞಾನ ಅಥವಾ ಹೊಸ ತಂತ್ರಜ್ಞಾನಗಳನ್ನು ಹೇಗೆ ಬಳಸ್ಕೋಬೋದು, ಮತ್ತು ಈಗ ಇರುವಂತಹ ಸೋಷಿಯಲ್ ಮೀಡಿಯಾದಂತಹ ಒಂದು ಸಾಧ್ಯತೆಗಳನ್ನು ಕೂಡ ಬಳಸ್ಕೊಂಡು ಪತ್ರಿಕೆಗಳನ್ನು ಹೇಗೆ ಜನರಿಗೆ ತಲುಪಿಸ್ಬೋದು ಮತ್ತು ಸರ್ವೈವ್ ಆಗ್ಬೋದು ಅಂತ ಇವತ್ತು ಅದೇ ದೊಡ್ಡ ಚಾಲೆಂಜು. ಮಾಧ್ಯಮ ಅಕಾಡೆಮಿ ಈ ರೀತಿಯ ಒಂದು ಇನಿಷಿಯೇಟಿವ್ ಏನು ತೊಗೊಂಡ್ರು ನಿಜವಾಗ್ಲೂ ಅಪ್ರಿಷಿಯೇಬಲ್ಲು. ಸೊ ಸಣ್ಣ ಮಟ್ಟದ ಪತ್ರಿಕೆಗಳು ಬರೀ ಜಾಹೀರಾತುಗಳನ್ನು ನಂಬ್ಕೊಂಡು ಬದುಕಬೇಕಾ ಅನ್ನೋ ಥರದೊಂದು ಚರ್ಚೆ ನಡೀತಾ ಇರೋ ಹೊತ್ತಲ್ಲಿ ಈ ರೀತಿಯಾಗಿ ಏನೋ ಎಂಪವರ್ ಮಾಡುವಂಥ ಒಂದು ಪ್ರಯತ್ನ ನಡೀತದೆ ಮಾಧ್ಯಮ ಅಕಾಡೆಮಿಯಿಂದ. ನಿಜಕ್ಕೂ ಬಹಳ ಒಳ್ಳೆಯಂಥ ಪ್ರಯೋಗ ಅಂತ. ಸರ್, AI ಬಳಕೆಯಿಂದ ತುಂಬ ದುರ್ಬಳಕೆ ಆಗ್ತಾ ಇದೆ, ಉಪಯೋಗನೂ ಆಗ್ತಾ ಇದೆ. ಸೊ ದುರ್ಬಳಕೆನ ಯಾವ ರೀತಿ ತಡೆಗಟ್ಬೋದು ಅನ್ನೋದು
ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಒಂದು ಟೂಲು, ಅಂದರೆ ನಾವು ಹೇಗೆ ಬಳಸ್ತೀವಿ ಅದು ಹಾಗೆ ಅದು ಉಪಯೋಗ ಆಗುತ್ತೆ. ಸದುದ್ದೇಶಕ್ಕೆ ಬಳಸ್ಬೋದು, ದುರುದ್ದೇಶಕ್ಕೂ ಬಳಸ್ಬೋದು. ಸೊ ಆ ಬಗ್ಗೆ ಒಂದು ಸ್ಪಷ್ಟತೆಯನ್ನು ನೀಡುವಂಥದ್ದು, ಅಂದರೆ ಇದನ್ನು AI ಲಿಟ್ರಸಿ ಅಂತ ಹೇಳ್ಬೋದು ಅಂದ್ಕೊಳ್ಳಿ. ಆ ರೀತಿಯ ಒಂದು ತಿಳುವಳಿಕೆ ನೀಡೋದು ತುಂಬ ಅಗತ್ಯ ಇದೆ. ಅಂದರೆ ಯಾವ ರೀತಿಯ ಬಳಕೆ ಆಗಬೇಕು, ಅದರ ಸರಿ ತಪ್ಪುಗಳು ಏನು ಅನ್ನೋದು. ಮುಖ್ಯವಾಗಿ ಜರ್ನಲಿಸಮಲ್ಲಂತೂ ಅದರ ಎಥಿಕಲ್ ಸಾಧ್ಯತೆಗಳ ಬಗ್ಗೆ ಎಚ್ಚರ ವಹಿಸುವಂಥ ಅಗತ್ಯ ಇದೆ. ಸೊ ಒಂದು ಚಿತ್ರವನ್ನು, ಒಂದು ವಿಡಿಯೋನೋ ಸೃಷ್ಟಿ ಮಾಡೋದ್ರ ಹಿಂದೆ ಏನು ಉದ್ದೇಶಕ್ಕೆ ಮಾಡ್ತಾ ಇದ್ದೀವಿ ಮತ್ತು ಅದನ್ನು ನಾವು ಇದಕ್ಕೋಸ್ಕರ ಮಾಡಿದ್ದೀವಿ ಅನ್ನೋ ಒಂದು ಡಿಸ್ಕ್ಲೈಮರನ್ನು ಕೊಡೋದು ಕೂಡ ಒಂದು ಪ್ರಾಕ್ಟೀಸ್, ಅದೊಂದು ಎಥಿಕಲ್ ಪ್ರಾಕ್ಟೀಸ್. ಈ ರೀತಿಯಾದ ಒಂದು ಸಣ್ಣ ಉದಾಹರಣೆ ಅಷ್ಟೇ. ಈ ರೀತಿಯಾದಂತಹ ಒಂದು ಎಥಿಕಲ್ ಪ್ರಾಕ್ಟೀಸನ್ನ ಮತ್ತು ಎಚ್ಚರನ ನಾವು ಆ ಥರದ ಒಂದು ಜಾಗೃತಿಯನ್ನು ಮೂಡಿಸೋದು ತುಂಬ ಅಗತ್ಯ ಇದೆ. ಇವತ್ತು ಟೆಕ್ನಾಲಜಿ ತುಂಬ ಆಕ್ಸೆಸಿಬಲ್ ಆಗಿರೋದ್ರಿಂದ ಅದು ಹೇಗೆ ಬೇಕಾದರೂ ಬಳಕೆ ಆಗ್ಬೋದು. ಬಟ್ ಈ ರೀತಿಯ ಎಚ್ಚರ ಒಂದು ಅಗತ್ಯ ಇದೆ. ಮತ್ತು ಈಗ ಯುರೋಪಿಯನ್ ಕಂಟ್ರಿಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಬಳಕೆಯ ಸುತ್ತ ಒಂದು ಪಾಲಿಸಿ ಮೇಕಿಂಗನ್ನು ಒಂದು ಇನಿಷಿಯೇಟಿವ್ ಶುರು ಆಗಿದೆ. ಅಂದರೆ ನೀತಿ ರೂಪಿಸುವಂಥ ಪ್ರಯತ್ನಗಳು ನಡೀತಾ ಇದೆ. ಸೊ ಅದು ಮೋಸ್ಟ್ಲಿ ಗ್ರ್ಯಾಜುವಲಾಗಿ ನಮ್ಮ ದೇಶಗಳಲ್ಲೂ ಬರ್ಬೋದು. ಆವಾಗ ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವುದು ತಪ್ಪು ಸರಿ ಅನ್ನುವಂಥ ಒಂದು ಕಾನೂನಾತ್ಮಕವಾದಂಥ ವಿಚಾರಗಳು ಕೂಡ ನಮ್ಮ ಜಾರಿ ಆಗ್ಬೋದು ಅಂತ ಅನಿಸುತ್ತೆ. ಬಟ್ ನೈತಿಕವಾಗಿ ನಾವು ಬಳಕೆ ಮಾಡುವಾಗಲೇ ನಮಗೊಂದು ಎಚ್ಚರ ಒಂದು ಇರಬೇಕು ಅನ್ನೋದು ಸದ್ಯ ನಾವು ಪಾಲಿಸ್ಬೋದಂತ, ನಾವೇ ನಮಗೆ ಹೇರ್ಕೋಬೋದಂಥ ಒಂದು ನಿಯಮ ಅಂತ ನಾನು ಭಾವಿಸ್ತೇನೆ.